ಇವಾಗ ನಿಮಗೆ ಕ್ವಿಕ್ಕಾಗಿ ನಾಟಿ ಸ್ಟೈಲಲ್ಲಿ ಚಿಕನ್ ಫ್ರೈ ಕೂಡ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿಯೇ. ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು 2 ಮಿನಿಟ್ಸ್ ಎಣ್ಣೆ ಕಾಯಿಸ್ಕೊಳ್ಳೋಣ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ರುಬ್ಬೋದಕ್ಕೆ ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಅದು ಆನಿಯನ್ ಫ್ರೈ ಆಗ್ತಾಯಿರಲಿ. ಇಲ್ಲಿ ಏನೇನು ಐಟಮ್ ಬೇಕು ಅಂತೇಳಿ: ಟರ್ಮರಿಕ್, ಕಾಯಿ, ಕಡಲೆಪಪ್ಪು, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನಕಾಯಿ, ಸೋಂಪು ಮತ್ತು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಇದೆ. ಇದನ್ನು ಹಸಿಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್, ಪುದೀನ ಇದಿಷ್ಟು ಸೇರಿಸ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇದೆ. ಅದನ್ನು ವಾಶ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಆನಿಯನ್ ಕೂಡ ಫ್ರೈ ಆಗ್ತಾಯಿದೆ. ಇವಾಗ ಸ್ವಲ್ಪ ಒಂದು ಟೊಮೊಟೊ ಏನಿದೆ ಆ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೊಳ್ಳೋಣ ರುಬ್ಬೋದಕ್ಕೆ. ಸೊ ಅದರಿಂದ ಈ ಥರ ದಪ್ಪನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉಟ್ಕೊಂಡ್ರೆ ಸಾಕು, ಫ್ರೈ ಮಾಡ್ಕೊಂಡ್ರೆ. ನೋಡ್ಬೋದು ಇಲ್ಲಿ ನಾನು 1.5 kg ಅಷ್ಟು ಚಿಕನ್ ಫ್ರೈಗೆ ನಾನು ಮಾಡ್ತಾ ಇರೋದು. ಸೊ ಅದರಿಂದ 1 ಇಡೀ ಕಾಯಿಯಷ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 7 ಹಸಿಮೆಣಸಿಕಾಯಿ ಅಷ್ಟು ಹಸಿಮೆಣಸಿಕಾಯಿ ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕಡಲೆಪಪ್ಪು. ನೋಡ್ಬೋದು ಇಲ್ಲಿ ಇಷ್ಟು ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಜೀರಿಗೆ, ಮೆಣಸು ಮತ್ತು ಚಕ್ಕೆ, ಲವಂಗ, ಸೋಂಪೇನಿದೆ ಇದನ್ನು ಹಾಕೋಣ. ಸ್ವಲ್ಪ ಟರ್ಮರಿಕ್, 1/4 ಟೀ ಸ್ಪೂನಷ್ಟು ಟರ್ಮರಿಕ್, 2 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಇಷ್ಟು ಫ್ರೈ ಆಗಿದೆ. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ಪುದೀನ ಕೊತ್ತಂಬರಿ ಏನಿದೆ ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನೋಡ್ಬೋದು ಇಷ್ಟು ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ತಣ್ಣಗೆ ಹಾಕಿಟ್ಕೊಳ್ಳೋಣ. ಅಷ್ಟರಲ್ಲಿ ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಚಿಕನ್ನ ಕೂಡ ಒಗ್ಗರಣೆಗೆ ಹಾಕೋಣ. ನೋಡ್ಬೋದು ಇಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಎಣ್ಣೆ ಕೂಡ ಕಾದಿದೆ. ಇವಾಗ ನಾವು 1/2 ಈರುಳ್ಳಿನ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬ್ರೌನ್ ಶೇಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಆನಿಯನ್ ಕೂಡ ಫ್ರೈ ಆಗಿದೆ. ಇವಾಗ ನಾನು ಚಿಕನ್ನ ಕೂಡ ಸೇರಿಸ್ಕೊತೀನಿ. ಇಲ್ಲಿ ಚಿಕನ್ ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ. ಒಂದು 1/2 ಸ್ಪೂನಷ್ಟು ಸಾಲ್ಟ್ ಕೂಡ ಸೇರಿಸ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಉಪ್ಪೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊಂಡು ಒಂದು 1/2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು. ಸೊ ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಮಸಾಲ ಕೂಡ ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಮಸಾಲನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡ್ಬೋದು
ನೋಡ್ಬೋದು ಇಲ್ಲಿ ಚಿಕನ್ ಕೂಡ ಫ್ರೈ ಆಗಿರೋ ಚಿಕನ್ಗೆ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀವಿ. ನಾವೇನು ಹುರಿದಿಟ್ಕೊಂಡಿದ್ದು ಮಸಾಲೆ ಫ್ರೈ ಮಾಡ್ಕೊಂಡಿದ್ವಿ ಆ ಮಸಾಲೆನ ರುಬ್ಕೊಂಡು ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಬಿಸಿ ನೀರು ಕೂಡ ಸೇರಿಸ್ಕೊಂಡು ಹಾಕೋಣ. ನೋಡ್ಬೋದು ಇದಕ್ಕೆ ಸ್ವಲ್ಪ ಬಿಸಿನೀರು ಕೂಡ ಹಾಕಿ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಹಾಟ್ ವಾಟರ್ನ ಸೇರಿಸ್ಕೋಬೇಕು, ತಣ್ಣೀರೆಲ್ಲ ಹಾಕ್ಕೊಬೇಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನೋಡ್ಬೋದು. ಮಸಾಲೆ ಒಂದು ಕುದಿ ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿ ನೋಡಿಕೊಂಡು ಉಪ್ಪು ಕೂಡ ಸೇರಿಸ್ಕೊಂಡು ರೆಡಿ. ನೋಡ್ಬೋದು ಇಲ್ಲಿ ಕುದೀತಾ ಇದೆ ಸ್ವಲ್ಪ. ಇದಕ್ಕೆ ನಾವು ಸಾಲ್ಟನ್ನ ಸೇರಿಸ್ಕೊಳ್ಳೋಣ. ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ನೋಡ್ಬೋದು ಇಲ್ಲಿ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಕೊರಿಯಂಡರ್ನ ಗಾರ್ನಿಷ್ ಮಾಡಿಕೊಂಡು ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ಮುಗೀತು ಚಿಕನ್ ಫ್ರೈ ಕೂಡ. ನೋಡ್ಬೋದು ಇಲ್ಲಿ ಚಿಕನ್ ಫ್ರೈ ಮಾಡಿ ರೆಡಿಯಾಗಿದೆ. ಅದನ್ನು ಸರ್ವ್ ಮಾಡ್ತಾಯಿದ್ದೀವಿ. ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಇದೇ ರೀತಿ ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸದುಡ್ಕೂರ ಜೊತೆಗೆ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು. ಸಿಂಧು ಜನನಿ ಬ್ಲಾಗ್ಸ್ಗೆ. ನೋಡ್ಬೋದು ಇಲ್ಲಿ ರೈಸ್ ಮತ್ತು ಮುದ್ದೆಗೆ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ. ಮಟನ್ ಸಾಂಬಾರ್ದು ಏನಾದರೂ ವಿಡಿಯೋ ಏನಾದರೂ ಬೇಕು ಅಂತಂದರೆ ತಿಳಿಸಿ, ನಾನು ಅದನ್ನು ಕೂಡ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಮನೆಯ ಹೊಸದುಡ್ಕಲ್ಲಿ ಚಿಕನ್ ಗೊಜ್ಜು, ಬಿರಿಯಾನಿ, ಎಗ್ ವಿತ್ ಸಾಲೆಡ್ ಬ್ರೇಕ್ಫಾಸ್ಟಿಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ವಿಡಿಯೋ ನೋಡಿ ಇದೇ ರೀತಿ ಬೇರೆ ರೆಸಿಪಿ ಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ.